ಎಲ್ಲರಿಗೂ ಸ್ವಾಗತ. ಇದು ಬೆಂಗಳೂರು ನಗರ ಪಾಲಿಕೆಗಳಿಂದ ತಮ್ಮೆಲ್ಲರಿಗೂ ಬಿ ಖಾತೆಯಿಂದ ಎ ಖಾತಾ ಕನ್ವರ್ಟ್ ಮಾಡುವುದಕ್ಕೆ ಹೇಗೆ ಮಾಡಬೇಕು ಅಂತ ತಿಳಿಸ್ತಕ್ಕಂಥ ಇದು ಟ್ರೈನಿಂಗ್ ವಿಡಿಯೋ. ಈಗ ಇಲ್ಲಿ ನೀವು ಈ ವೆಬ್ಸೈಟ್ ಅಂದರೆ bbmp.karnataka.gov.in/b2a ಖಾತಾಗೆ ಬರಬೇಕು. ಇಲ್ಲಿ ಬಂದ ಮೇಲೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಆಮೇಲೆ ಕ್ಯಾಪ್ಚಾ ಹಾಕಿದರೆ ತದನಂತರ ನೀವು OTP ಹಾಕಿಬಿಟ್ಟು ಒಳಗೆ ಹೋಗಬಹುದು. OTP ಹಾಕಿ ಒಳಗೆ ಹೋದ ನಂತರ ಈ ರೀತಿ ನಿಮಗೆ ಡ್ಯಾಶ್ಬೋರ್ಡ್ ಸಿಗ್ತದೆ. ಈ ರೀತಿ ಒಳಗೆ ಬಂದ ತಕ್ಷಣ ನಿಮಗೆ ಈ ರೀತಿ ಡ್ಯಾಶ್ಬೋರ್ಡ್ ಕಾಣುತ್ತೆ. ಇಲ್ಲಿ ಈವರೆಗೆ ನೀವು ಸಲ್ಲಿಸಿರ್ತಕ್ಕಂಥ ಅರ್ಜಿಗಳು, ಆಮೇಲೆ ಇನ್ ಪ್ರಾಸೆಸ್ ಇರ್ತಕ್ಕಂಥ ಅರ್ಜಿಗಳನ್ನು ಇದರಲ್ಲಿ ನೀವು ನೋಡಬಹುದು. ಅದ್ರ ಜೊತೆಗೆ ನೀವು ಹೊಸ ಅರ್ಜಿಯನ್ನು ರಚಿಸೋದಕ್ಕೆ ಇಲ್ಲಿ ಕ್ಲಿಕ್ ಮಾಡಬೇಕು ಅಂತ. ಇಲ್ಲಿ ಬಂದಾಗ ನಿಮ್ಮ ಖಾತಾದು ಒಂದು ಬಿ ಖಾತಾಕ್ಕಾಗಿ ನೀವು ಏನು ಫೈನಲ್ ಖಾತಾ ಪಡೆದಿರ್ತೀರಿ ಅಂಥ ಬಿ ಖಾತಾಕ್ಕಾಗಿ ಎ ಖಾತಾಗೆ ಕನ್ವರ್ಟ್ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇದೆ. ಇದು ನೀವು ಸಿಲೆಕ್ಟ್ ಮಾಡಿ ಪಡೆಯಿರಿ ಅಂತ ಕ್ಲಿಕ್ ಮಾಡಿದರೆ ನಿಮ್ಮ ಈ EPID ಆಧಾರದ ಮೇಲೆ ಆ ಪ್ರಾಪರ್ಟಿಯನ್ನು ಫೆಚ್ ಆಗುತ್ತೆ. ಫೆಚ್ ಆದ ನಂತರ ಇಲ್ಲಿ ಫುಲ್ ಆದ ನಂತರ ನೀವು ಅದಕ್ಕಾಗಿ ಈಗ ನೋಡಿ EPIDದು ಎಲ್ಲ ಆಸ್ತಿ ಫೆಚ್ ಆಯಿತು. ತದನಂತರ ಅಲ್ಲಿ ಇರ್ತಕ್ಕಂಥ ಯಾರು ಓನರ್ ಇದ್ದಾರೆ, ಅವರು 4 ಓನರ್ ಇದ್ರೂ ಈ ಸಂದರ್ಭದಲ್ಲಿ ಈ ಮೂಮೆಂಟಲ್ಲಿ ಅಟ್ಲೀಸ್ಟ್ ಒಬ್ಬರಿಂದ ನೀವು ಇದು ಮಾಡಬೇಕು, EKYC ಮಾಡಿ ದೃಢೀಕರಣ ಮಾಡಬೇಕು ಆಧಾರದು. ಇಲ್ಲಿ ಏನಿದೆ, ನೀವು EKYC ಮಾಡಿ ಅಂತ ಕ್ಲಿಕ್ ಮಾಡಿದಾಗ ಆಧಾರ್ ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ನಿಮ್ಮ ಆಧಾರ್ ನಂಬರ್ ಮತ್ತು OTP ಮುದ್ರಿಸಿದರೆ ಅದು ವೆರಿಫೈ ಆಗುತ್ತೆ. ವೆರಿಫೈ ಆದ ನಂತರ ಈ ರೀತಿ ಬರುತ್ತೆ. ವೆರಿಫೈ ಆದ ನಂತರ ಈ EKYCಯನ್ನು ಪರಿಶೀಲಿಸಲು ಕ್ಲಿಕ್ ಮಾಡಿ. ಸೊ ಅದು ಕನ್ಫರ್ಮ್ ಆಗುತ್ತೆ. ವೆರಿಫೈ ಆದ ಮೇಲೆ ಈಗ ಇಲ್ಲಿ ನಿಮ್ಮ ಸಿಬ್ಬಂದಿ ಮತ್ತು ನಿಮ್ಮ ಆಸ್ತಿ ಮತ್ತು ದೃಢೀಕರಣ, ನಿಮ್ಮ ಐಡೆಂಟಿಟಿ ದೃಢೀಕರಣ ಆಯಿತು. ಇವಾಗ ಸೇವ್ ಮಾಡಿ ಈಗ ನಿಮ್ಮ ಅಪ್ಲಿಕೇಶನ್ ID ಜನ್ರೇಟ್ ಆಗುತ್ತದೆ. ಇದು ನೀವು ಬೇಕಂತ ರೆಕಾರ್ಡ್ ಮಾಡಿಕೊಡಿ, ಇಲ್ಲಾಂದರೆ ತನಗೆ ತಾನೇ ಸೇವ್ ಆಗುತ್ತದೆ. ಮುಂದೆ ಹೋದ ಮೇಲೆ ಈಗ ಈ ಆಸ್ತಿಯನ್ನು ರಜಸ್ವ ಸರ್ವೆ ನಂಬರ್ ಮೇಲೆ ಇದೆಯಾ ಇಲ್ವ ಅಂತ. ಸೊ ಆ ರಜಸ್ವ ಸರ್ವೆ ನಂಬರ್ ಮೇಲೆ, ರೆವಿನ್ಯೂ ಸರ್ವೆ ನಂಬರ್ ಮೇಲೆ ಇದ್ದರೆ ಹೌದು ಹೇಳಿದರೆ ಅದು ನಿಮಗೆ ಸರ್ವೆ ನಂಬರ್ ಗೊತ್ತಿಲ್ಲ ಅಂತ ಹೇಳಬೇಕು. ಗೊತ್ತಿದ್ದರೆ ಎಲ್ಲಿ ಏನು ಸರ್ವೆ ನಂಬರ್ ಹೇಳಬೇಕು, ಗೊತ್ತಿಲ್ಲ ಅಂದರೆ ಅಲ್ಲಿ ಮಾತು ಮುಗಿಯುತ್ತದೆ. ಬಹುಶಃ ನಿಮಗೆ ಸರ್ವೆ ನಂಬರ್ ಗೊತ್ತಿರಲ್ಲ. ನಿಮ್ಮ ಸರ್ವೆ ನಂಬರ್ ಅಂದರೆ ಕೃಷಿ ಭೂಮಿ ಇರತಕ್ಕಂಥ ಸಂದರ್ಭದಲ್ಲಿ ಇದ ಮೇಲೆ ಜಿಲ್ಲಾಧಿಕಾರಿಯಿಂದ ನೀವು ಭೂ ಪರಿವರ್ತನೆ ತಗೊಂಡಿದ್ದೀರಾ ಅಂತ ಬಗ್ಗೆ ನೀವು ಖಚಿತ ಪಡಿಬೇಕು. ನೀವು ನಿಮ್ಮ ಹತ್ರ ಮಾಹಿತಿ ಇದ್ದರೆ ನೀವು ಹೌದು ಎಂಟರ್ ಮಾಡಿ ಆ ಜಿಲ್ಲಾಧಿಕಾರಿಯಿಂದ ನಿಮಗೆ ಭೂ ಪರಿವರ್ತನೆ ಆಗಿರ್ತಕ್ಕಂಥ ಆರ್ಡರ್ ನಂಬರ್ ಹಾಗೂ ದಿನಾಂಕ ಬರೀಬೇಕು. 2018 ನಂತರದ್ದು ಆದೇಶ ಇದ್ದರೆ ಸಾಫ್ಟ್ವೇರಿಂದನೇ ತನ್ನಿಗೆ ನಾವು ಫೆಚ್ ಮಾಡ್ಕೊತೀವಿ ಕಂದಾಯ ಇಲಾಖೆಯಿಂದ. ಬಟ್ ಅದಕ್ಕಿಂತ ಹಳೆ ಕಾಲದ್ದು ಕನ್ವರ್ಷನ್ ಆರ್ಡರ್ಗಳಿದ್ದರೆ ನೀವು ಸ್ಕ್ಯಾನ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನಾನು ಹೇಳ್ತೀನಿ ನನಗೆ ಗೊತ್ತಿಲ್ಲ ಅಂದರೆ ಜಿಲ್ಲಾಧಿಕಾರಿದು ಕನ್ವರ್ಷನ್ ಆರ್ಡರ್ ಅಂದರೆ ಭೂ ಪರಿವರ್ತನೆ ಆದೇಶ ಅಂದರೆ ಮುಂದಿನ ಟೈಮ್ದಲ್ಲಿ ನಿಮಗೆ ಬಿ ಖಾತೆಯಿಂದ ಎ ಖಾತಾ ಮಾಡಲಿಕ್ಕೆ ಹೋಗುವಾಗ ನೀವು ಭೂ ಪರಿವರ್ತನೆ ಶುಲ್ಕವನ್ನು ಕಟ್ಟಬೇಕಾಗುತ್ತೆ. ಸೊ ಇದು ನಿಮಗೆ ಏನು ಅನ್ವಯಿಸುತ್ತದೆ ಆ ಪ್ರಕಾರ ನೀವು ತುಂಬಬೇಕು. ಈಗ ನಿಮ್ಮ ಆಸ್ತಿದು 3 ಪ್ರಕಾರ ಆಸ್ತಿ ಇರ್ತದೆ ಬೆಂಗಳೂರಲ್ಲಿ. ಒಂದು ಖಾಲಿ ನಿವೇಶನ ಇರ್ತದೆ, ಒಂದು ನಿವೇಶನ ಮೇಲೆ ಕಟ್ಟಡ ಆಗಿರ್ತಕ್ಕಂಥ ಸಂದರ್ಭ ಇರ್ತದೆ. 3ನೇ ಸಂದರ್ಭ ಅಂದರೆ ಫ್ಲ್ಯಾಟ್ಗಳು ಇರುತ್ತವೆ. ಈ ಸಿಂಗಲ್ ಪ್ಲಾಟ್ ಅಪ್ರೂವಲನ್ನು ಅನುಮೋದನೆಯನ್ನು ಮಾಡಿ B2A ಖಾತಾ ಮಾಡ್ತಕ್ಕಂಥದ್ದು ಸದ್ಯಕ್ಕೆ ಬರೀ ಖಾಲಿ ಪ್ಲಾಟ್ ಹಾಗೂ ಖಾಲಿ ನಿವೇಶನ್ ಮತ್ತು ನಿವೇಶನ್ ಜೊತೆಗೆ ಒಂದು ಕಟ್ಟಡ ಇರತಕ್ಕಂಥ ಸಂದರ್ಭದಲ್ಲಿ ಮಾತ್ರ ಸಿಗ್ತದೆ. ಫ್ಲ್ಯಾಟ್ ಆಗಲಿ ಇಲ್ಲಿ ಆ ಸೈಟ್ ಬಗ್ಗೆ ಡೀಟೇಲ್ ಇಲ್ಲ. ಬರೀ ಫ್ಲ್ಯಾಟ್ಸ್ಗಾಗಿ B2A ಖಾತಾ ಮಾಡಲಿಕ್ಕೆ ಸದ್ಯಕ್ಕೆ ಅವಕಾಶ ಇಲ್ಲ. ಈಗ ಈ ಆಸ್ತಿಯನ್ನು ನಿವೇಶನ ಮೇಲೆ ಒಂದು ಕಟ್ಟಡ ಇರ್ತಕ್ಕಂಥ ಆಸ್ತಿ ಇರುವುದರಿಂದ ಇಲ್ಲಿ ನಾವು ನಿಮ್ಮ ಏನು ಕಟ್ಟಡ ಇದೆ ಅದನ್ನು ನಕ್ಷೆ ನೀವು ಯಾವುದೋ ಒಂದು ಇಂಜಿನಿಯರ್ ಆರ್ಕಿಟೆಕ್ಟಿಂದ ತಯಾರಿಸಿರಬಹುದು ಖಾಸಗಿ ಅವರಂತ ಅನುಮೋದಿತ ನಕ್ಷೆ ನಾವು ಕೇಳ್ತಾ ಇಲ್ಲ. ಯಾವುದೇ ಒಂದು ನಕ್ಷೆ ನಿಮ್ಮ ಬಿಲ್ಡಿಂಗ್ದು ಏನಿದೆ ಪ್ಲಾನ್ ಇದೆ ಅದು ಇಲ್ಲಿ ಅಪ್ಲೋಡ್ ಮಾಡ್ಕೋಬೇಕು. ಈಗ ಒಂದು ಡಮ್ಮಿ ಪೇಪರ್ ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ನಿಮ್ಮ ಪ್ಲಾನ್ ನಿಮ್ಮ ಸ್ಥಳೀಯವಾಗಿ ಯಾರಿಂದನೇ ಮಾಡಿರ್ತಕ್ಕಂಥ ಕಟ್ಟಡದ ಪ್ಲಾನ್ ಅಪ್ಲೋಡ್ ಮಾಡಬೇಕು. ಇಲ್ಲಿ ನಾನು ಸೇವ್ ಮಾಡ್ತೀನಿ. ಸೇವ್ ಆಯಿತು. ತದನಂತರ ನಾವು ಈ ಪ್ಲಾಟ್
ಏನು ನಾವು ನಿವೇಶನ ಏನಿದೆ ಅದರದ್ದು ಒಂದು ನಕ್ಷೆಯಿಂದ ನಮಗೆ ಒಂದು ನಮೂನೆಯಲ್ಲಿ ನೀವು ಅಪ್ಲೋಡ್ ಮಾಡತಕ್ಕದ್ದು. ಆ ನಮೂನೆ ಇದು ಕ್ಲಿಕ್ ಮಾಡಿದರೆ ನಮೂನೆ ಸಿಗ್ತದೆ. ಆ ನಮೂನೆಯಲ್ಲಿ ಯಾವುದೇ ಒಂದು ಖಾಸಗಿ ಆರ್ಕಿಟೆಕ್ಟ್, ಇಂಜಿನಿಯರ್ ಅಥವಾ ಯಾವುದೇ ಪ್ರಾಧಿಕಾರದಿಂದ ಬೈ ಚಾನ್ಸ್ ನಿಮ್ಮ ಹತ್ರ ಲಭ್ಯವಿದ್ದರೆ ಆ 3 ಸಂದರ್ಭದಲ್ಲಿ ನೀವು ಅದು ಅಪ್ಲೋಡ್ ಮಾಡಿ. ಇದು ಅನುಮೋದಿತ ನಕ್ಷೆ ಆಗೋದು ಅವಶ್ಯಕತೆ ಇಲ್ಲ, ನೀವು ನಕ್ಷೆ ಮಾತ್ರ ಅಪ್ಲೋಡ್ ಮಾಡಬೇಕು. ಸೊ ಆ ಟೆಂಪ್ಲೇಟ್ ಪ್ರಕಾರ, ನಮೂನೆ ಪ್ರಕಾರ ಅಪ್ಲೋಡ್ ಮಾಡಬೇಕು. ಇಲ್ಲಿ ಕೂಡ ನಾನು ಒಂದು ಡಮ್ಮಿ ಪೇಪರ್ ಅಪ್ಲೋಡ್ ಮಾಡಿದ್ದೀನಿ. ಬಟ್ ನೀವು ಕರೆಕ್ಟಾಗಿ ಇರ್ತಕ್ಕಂಥ ಟೆಂಪ್ಲೇಟಲ್ಲಿ, ನಮೂನೆಯಲ್ಲಿ ನಿಮ್ಮ ಪ್ಲಾನ್, ಪ್ಲಾಟ್ದು ಪ್ಲಾನನ್ನು ನಿವೇಶನದು ಅಪ್ಲೋಡ್ ಮಾಡಬೇಕು. ತದನಂತರ ನಿಮ್ಮ ಆಸ್ತಿ ಮುಂದೆ ಇರ್ತಕ್ಕಂಥ ರಸ್ತೆ ಸಾರ್ವಜನಿಕ ರಸ್ತೆ ಆಗಿದೆಯೋ ಅಥವಾ ಖಾಸಗಿ ರಸ್ತೆ ಆಗಿದೆ ಅಂತ ಅದು ನೀವು ಹೇಳಬೇಕಾಗುತ್ತೆ. ನೀವು ಸುಳ್ಳುವಾಗಿ ಏನಾದರೂ ಹೇಳಿದರೆ ನಮ್ಮ ಸಿಬ್ಬಂದಿ ನಿಮ್ಮ ಮನೆ ಹತ್ತಿರ ಬಂದಾಗ ಚೆಕ್ ಮಾಡುವಾಗ ಇದು ತಪ್ಪಾಗಿದೆ ಮಾಹಿತಿ ಅಂತ ಗುರುತಿಸುವಾಗ ನಿಮ್ಮ ಅರ್ಜಿಯನ್ನು ತಿರಸ್ಕರಿಸಲಾಗುವುದು. ಸೊ ನಿಮ್ಮ ಮನೆ ಮುಂದೆ ಇರ್ತಕ್ಕಂಥ ರಸ್ತೆಯನ್ನು ಸಾರ್ವಜನಿಕ ಇರಲಿ ಅಥವಾ ಖಾಸಗಿ ಇರಲಿ, 2 ಸಂದರ್ಭದಲ್ಲಿ ನಾವು ನಿಮಗೆ B2A ಖಾತಾ ಮಾಡಲಿಕ್ಕೆ ಪ್ರಾಸೆಸ್ ಮಾಡ್ತೀವಿ. ಸೊ ನೀವು ಏನು ಸಂದರ್ಭಕ್ಕಾಗಿ ತಪ್ಪು ಮಾಹಿತಿ ಕೊಡೋ ಅವಶ್ಯಕತೆ ಇಲ್ಲ. ನಾನು ಸಾರ್ವಜನಿಕ ರಸ್ತೆ ಅಂತ ಹೇಳ್ತಾರೆ, ನಿಮ್ಮ ಆಸ್ತಿ ಯಾವ ವಾರ್ಡಲ್ಲಿದೆ ಆ ವಾರ್ಡ್ದು ಎಲ್ಲ ರೋಡ್ಸ್ ನಮ್ಮ ಪಟ್ಟಿ ನಮ್ಮ ಹತ್ರ ಲಭ್ಯವಿದೆ, ಅದು ತೋರಿಸ್ತೀವಿ. ಇಲ್ಲಿ ನಿಮ್ಮ ಮನೆ ಮುಂದೆ ಇರ್ತಕ್ಕಂಥ, ಆಸ್ತಿ ಮುಂದೆ ಇರ್ತಕ್ಕಂಥ ಏನು ರಸ್ತೆ ಇದೆ ಅದು ಹೆಸರು ಇದ್ದರೆ ಸೆಲೆಕ್ಟ್ ಮಾಡಿಕೊಡಿ. ಇಲ್ಲಾಂದರೆ ನನಗೆ ನನ್ನ ಮನೆ ಮುಂದೆ ಇರತಕ್ಕಂಥ ಪಬ್ಲಿಕ್ ರೋಡ್ ಇಲ್ಲಿ ಕಾಣ್ತಾ ಇಲ್ಲ ಅಂತ ಹೇಳಬಹುದು. ಆವಾಗ ನೀವು ಇದು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನನ್ನ ಮನೆ ಮುಂದೆ ಇರ್ತಕ್ಕಂಥ ಪಬ್ಲಿಕ್ ರೋಡ್ ನಮ್ಮ ಪಟ್ಟಿಯಲ್ಲಿ ಇಲ್ಲ. ತದನಂತರ ನಿಮ್ಮ ಪಟ್ಟಿಯಲ್ಲಿ ಎಲ್ಲ ಅರ್ಥ ಆಯಿತು, ಆದರೆ ನಿಮ್ಮ ಮನೆ ಮುಂದೆ ಇರ್ತಕ್ಕಂಥ ರಸ್ತೆ ಅಥವಾ ನಿಮ್ಮ ಮನೆಯಿಂದ ಅತಿ ಹತ್ತಿರ ಇರ್ತಕ್ಕಂಥ ಸಾರ್ವಜನಿಕ ರಸ್ತೆ ಈ ಪಟ್ಟಿಯಲ್ಲಿ ಯಾವುದು ಇದೆ ಅಂತ ಹೇಳಲೇಬೇಕಾಗುತ್ತೆ. ಹೇಳಿದ ನಂತರ ನಿಮ್ಮ ರಸ್ತೆ, ನಿಮ್ಮ ಮನೆ ಮುಂದೆ ಏನಿದೆ ಅದರದ್ದು ಹೆಸರು ಏನಿದೆ ನೀವು ನಮೂದಿಸಬಹುದು. ಇಲ್ಲಿ ನಾನು ಟೆಸ್ಟ್ ಹೇಳ್ತಾ ಇದ್ದೀನಿ. ಇದು ಸಾರ್ವಜನಿಕ ರಸ್ತೆ ಸಂದರ್ಭ. ಇಲ್ಲಿ ನನ್ನ ರಸ್ತೆಯನ್ನು ಪಟ್ಟಿಯಲ್ಲಿ ಇಲ್ಲ. ಪಟ್ಟಿಯಲ್ಲಿ ಇದ್ದರೆ ಈ ಹೆಸರು ಕೇಳಂಗಿಲ್ಲ ಮತ್ತು ನಿಮ್ಮ ಹತ್ತಿರ ಯಾವ ಪಬ್ಲಿಕ್ ರೋಡಿಗೆ ಕೇಳಂಗಿಲ್ಲ. ಇನ್ನೊಂದು ಸಂದರ್ಭ, ನನ್ನ ಮನೆ ಮುಂದೆ ಖಾಸಗಿ ರಸ್ತೆ ಹೇಳಿದರೆ ಈ ನಿಮ್ಮ ಮನೆ ಅತಿ ಹತ್ತಿರ ಇರ್ತಕ್ಕಂಥ ಯಾವ ಸಾರ್ವಜನಿಕ ರಸ್ತೆ ಇದೆ ಈ ಪಟ್ಟಿಯಲ್ಲಿ ಹೇಳಬೇಕು. ಯಾವುದು ಇದರಲ್ಲಿ ನಿಯರೆಸ್ಟ್ ಇರ್ತದೆ ಅದು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ನಿಮ್ಮ ಮನೆ ಮುಂದೆ ಇರ್ತಕ್ಕಂಥ ರಸ್ತೆದು ಹೆಸರೇನಂತ ನಮೂದಿಸಬೇಕು. ಅದು ಖಾಸಗಿ ರಸ್ತೆ ಗೊತ್ತಾಯಿತು. ತದನಂತರ ಇಲ್ಲಿ ನೀವು ಈಗ ಪ್ರೈವೇಟ್ ನಾವು ರೋಡ್ ಅಂದರೆ ಖಾಸಗಿ ರಸ್ತೆ ಅಂತ ಹೇಳಿದ ನಂತರ ನಿಮ್ಮ ಮನೆಯಿಂದ ಅತಿ ಹತ್ತಿರ ಇರತಕ್ಕಂಥ ಸಾರ್ವಜನಿಕ ರಸ್ತೆವರೆಗೆ ಒಂದು ಪ್ರೈವೇಟ್ ಮನುಷ್ಯರಿಂದ, ಇಂಜಿನಿಯರಿಂದ, ಸರ್ವೇಯರಿಂದ ಒಂದು ನಕ್ಷೆ ಮಾಡಿಸ್ಕೊಂಡು ನಿಮ್ಮ ಮನೆಯಿಂದ ನಿಯರೆಸ್ಟ್ ಸಾರ್ವಜನಿಕ ರಸ್ತೆವರೆಗೆ ಒಂದು ನಕ್ಷೆ ಮಾಡಿ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಯಾಕಂದರೆ ಈ ರಸ್ತೆಯನ್ನು ಸ್ವಲ್ಪ ಖಾಸಗಿ ಇರುವುದರಿಂದ ನಿಮ್ಮ ನಕ್ಷೆ ನೋಡಿ ನಾವು ಸ್ಥಳ ಚೆಕ್ ಮಾಡಿಬಿಟ್ಟು ಅದು ಪಬ್ಲಿಕ್ ರೋಡ್ ಅಂತ, ಸಾರ್ವಜನಿಕ ರಸ್ತೆ ಅಂತ ಕಮಿಷನರ್ನವರು ಘೋಷಿಸ್ತಾರೆ, ಆದೇಶಿಸ್ತಾರೆ. ಅದಕ್ಕೆ ಈ ನಕ್ಷೆ ಅತಿ ಅನಿವಾರ್ಯವಾಗಿದೆ. ಇಲ್ಲಿ ಕೂಡ ನಾನು ಒಂದು ಡಮ್ಮಿ ಫಾರ್ಮ್ ಎಂಟರ್ ಹಾಕಿದ್ದೀನಿ. ಬಟ್ ನೀವು ಕರೆಕ್ಟ್ ನಕ್ಷೆ ಹಾಕ್ಕೊಡ್ಬೇಕು. ಇದು ಯಾರು ಪ್ರೈವೇಟ್ ಮನುಷ್ಯರಿಂದ ತೆಗೆದುಕೊಳ್ಬಹುದು, ಸರ್ವೇರಿಂದ ತೆಗೆದುಕೊಳ್ಬಹುದು. ಅಪ್ರೂವ್ಡ್ ನಕ್ಷೆ ಅಂತ ಕೇಳ್ತಾ ಇಲ್ಲ ನಾವು. ಈಗ ತದನಂತರ ನಿಮ್ಮ ಕೈಯಲ್ಲಿ ಇರ್ತಕ್ಕಂಥ ಇವಾಗ ಏನು B ಖಾತಾ ಇದೆ ಅದು ಈ ಖಾತಾದಲ್ಲಿ ಅದರದ್ದು ಏನು ಲೊಕೇಶನ್ ಇದೆ ಇಲ್ಲಿ ತೋರಿಸ್ತಾ ಇದ್ದೀವಿ. ಇದು ಸ್ಥಳನ ಸರಿಯಾಗಿದೆಯೋ ಇಲ್ಲಾಂದರೆ ಇದು ಆವಾಗ ನಾನು ಸರಿಯಾಗಿ ಗಮನಿಸ್ತೇನೆ, ಸುಮ್ಮನೆ ಕ್ಲಿಕ್ ಮಾಡಿದೆ, ಇದು ಸ್ಪಾಟ್ ಸರಿ ಇಲ್ಲ ಅಂತ, ಇದು ಸರಿ ಇಲ್ಲ, ನಾನು ಸರಿಪಡಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಸೆಲೆಕ್ಟ್ ಮಾಡಬಹುದು. ಇದು ಯಾಕೆ ಇಂಪಾರ್ಟೆಂಟ್ವಾಗಿದೆ ಅಂದರೆ ನಿಮ್ಮ ಸ್ಪಾಟ್ ತಪ್ಪಿದರೆ ನಮ್ಮ ಜನ ತಪ್ಪು ಸ್ಪಾಟ್ಗೆ ಹೋಗಿ ಅಲ್ಲಿ ಆಸ್ತಿ ಇರುವುದಿಲ್ಲ ಅಂತ ಘೋಷಿಸಿ ನಿಮ್ಮ ಅರ್ಜಿಯನ್ನು ತಿರಸ್ಕರಿಸಲಾಗುತ್ತದೆ. ಇದು ಕಾರಣಕ್ಕಾಗಿ ಕರೆಕ್ಟಾಗಿ ನಿಮ್ಮ ಆಸ್ತಿದು ಟಾಪಲ್ಲಿ ಹೋಗಿ ಹುಡುಕಿಬಿಟ್ಟು ಆಸ್ತಿ ಟಾಪಲ್ಲಿ ಮಿಡಲ್ದಲ್ಲಿ ನೀವು ಇದು ಒತ್ತಬೇಕು, ಇದು ಬಟನ್. ಆವಾಗ GPS ಬರ್ತದೆ, ಇಲ್ಲಿ ನಮ್ಮ ಜನ ಬರ್ತಾರೆ. ಸೊ ಮ್ಯಾಚ್ ಆಗುತ್ತೆ ಇದರಿಂದ. ತದನಂತರ ಈಗ ಇದು ಕೊನೆ ವಿಷಯ ತುಂಬ ಸಿಂಪಲ್ ಇದೆ, 2 ಸೆಕೆಂಡ್ ಲಾಸ್ಟ್ ಅಂತ ಹೇಳ್ಬೋದು. ಅಲ್ಲಿ ಇರ್ತಕ್ಕಂಥ ಮೇಲೆ ನಾವು ಒಬ್ಬರದ್ದು EKYC ಮಾಡಿದ್ದೀವಿ. ಇನ್ನು ಉಳಿದಿದ್ದ ಎಲ್ಲ ಓನರ್ಗಳನ್ನು ತಮ್ಮ ಆಧಾರ್ ಅಥೆಂಟಿಕೇಷನ್ ಮಾಡಬೇಕು. ಸೊ ಒಬ್ಬೊಬ್ಬದ ಹೆಸರು ಸೆಲೆಕ್ಟ್ ಮಾಡಿ ಇಲ್ಲಿ ಇರ್ತಕ್ಕಂಥ ಒಂದೇ ಇರತಕ್ಕಂಥ ಓನರ್ಗಾಗಿ ಒಂದೇ ಹೆಸರು ಬಂತು. ಬಟ್ ಎಲ್ಲಿ ಜಾಸ್ತಿ ಓನರ್ ಇರ್ತಾರೆ ಆ B ಖಾತಾದು ಎಲ್ಲ ಓನರ್ದು ಆಧಾರ್ ಅಥೆಂಟಿಕೇಷನ್ ಮಾಡಬೇಕಾಗುತ್ತೆ. ಮಾಡಿಬಿಟ್ಟು ಏನಾಗುತ್ತೆ ತೋರಿಸಿ. ಈಗ ಆಧಾರ್ ವೆಬ್ಸೈಟ್ಗೆ ಹೋಗಿ ಆಧಾರ್ ಅಥೆಂಟಿಕೇಟ್ ಆಯಿತು, ತದನಂತರ ದೃಢೀಕರಣ ಆಯಿತು. ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ, ಅದು
ಓಕೆ ಆಯಿತು. ಓಕೆ ಆದ ನಂತರ ಅಲ್ಲಿ ಇರ್ತಕ್ಕಂಥ ಒಂದು ಮೊಬೈಲ್ ಓನರ್ದು ಅದನ್ನು OTP ಮೂಲಕ ಮೊಬೈಲ್ ನಂಬರ್ ಖಚಿತ ಪಡೀತಾ ಇದ್ದೀವಿ. ಏಕೆಂದರೆ ನಾವು ಮೆಸೇಜ್ ಏನಾದರೂ ಕೊಡಬೇಕಿದ್ರೆ ಸರಿಯಾಗಿ ಓನರ್ಗೆ ಹೋಗಬೇಕು. ಈಗ OTP ಪಡೆದುಕೊಂಡು ನಾನು ಅದು ಸೇವ್ ಮಾಡ್ಕೊಂಡಿದ್ದೀನಿ, ಕನ್ಫರ್ಮ್ ಆಯಿತು. ಈಗ ಎಲ್ಲ ಓನರ್ ಡಿಟೇಲನ್ನು ಸೇವ್ ಆಯಿತು, ಏಕನಿವೇಶನ್ ಡಿಟೇಲನ್ನು ಸೇವ್ ಆಯಿತು. ಇದರಲ್ಲಿ ನಾನು ಟೈಪ್ ಆಫ್ ಪ್ರಾಪರ್ಟಿ ಸಿಲೆಕ್ಟ್ ಮಾಡಿರಲಿಲ್ಲ, ಸೊ ಈಗ ಸಿಲೆಕ್ಟ್ ಮಾಡಿದ್ದೀನಿ, ಅದಕ್ಕೆ ಅದು ಎರರ್ ತೋರಿಸಿತ್ತು. ಇವಾಗ ಸೇವ್ ಮಾಡ್ತೀನಿ ಪ್ರಾಪರ್ಟಿಯನ್ನು. ಪ್ರಾಪರ್ಟಿ ಸೇವ್ ಮಾಡಿದ ನಂತರ ಎಲ್ಲ ಸೇವ್ ಆಯಿತು. ಇವಾಗ ನಾನು ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸೋಕ್ಕೆ ಹೋಗುವಾಗ ಇದು ನನ್ನಿಂದ 500 ರೂಪಾಯಿ ಕೇಳುತ್ತೆ. ಇದು ಟೆಸ್ಟ್ ಸೈಟ್ ಇರುವುದರಿಂದ ಬೇರೆ ಹಣ ತೋರಿಸ್ಬೋದು, ಬಟ್ ನೀವು 500 ರೂಪಾಯಿ ಕೊಡಬೇಕು. ಅದು ಟೆಸ್ಟ್ ಸೈಟ್ ಆನ್ಲೈನಲ್ಲಿ ಹೋಗಿ ನೀವು 500 ರೂಪಾಯಿ ಕೊಡಬೇಕು. ಇಲ್ಲಿ ಪ್ರೊಸೀಡ್ ಟು ಪೇಮೆಂಟ್ ಅಂತ ಕ್ಲಿಕ್ ಮಾಡಿ ಹೌದು ಹೇಳಿ ಮುಂದೆ ಹೋಗಿ 500 ರೂಪಾಯಿ ಈ ಥರ ಆನ್ಲೈನಲ್ಲಿ ಕಟ್ಟಿಬಿಟ್ಟು ನಿಮಗೆ ಏನು ಕಾಣುತ್ತೆ ತೋರಿಸ್ತೀನಿ. ಉದಾಹರಣೆಗಾಗಿ ಇಲ್ಲಿ UPI, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಎಲ್ಲ ಆಪ್ಷನ್ಗಳು ಇವೆ. ಸೊ ನೀವು ಯಾವುದೋ ಒಂದು ಸೆಲೆಕ್ಟ್ ಮಾಡಿ ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಬರೀ 500 ರೂಪಾಯಿ ಕೊಡಬೇಕು ಅರ್ಜಿ ಫೀಗಳನ್ನು. ಅದು ಎಲ್ಲ ವಿಷಯ ಓಕೆ ಆದ ನಂತರ ನಿಮಗೆ ಅನುಮೋದನೆ ಕೊಡಲಿಕ್ಕೆ ನಾವು ಸಿದ್ಧ ಆಗುವಾಗ ನಿಮಗೆ 3 ಥರ ಫೀ ಕೇಳ್ತೀವಿ. ಒಂದು 5% ಗೈಡೆನ್ಸ್ ವ್ಯಾಲ್ಯೂ ನಿಮ್ಮ ಸೈಟದು ನೀವು ಕೊಡಬೇಕಾಗುತ್ತೆ, ಅದು ಒನ್ ಪೇಮೆಂಟನ್ನು. ಇನ್ನೊಂದು ನೀವು ಕನ್ವರ್ಷನ್ ಮಾಡಿಲ್ಲ, ಭೂ ಪರಿವರ್ತನೆ ಆಗಿಲ್ಲ ಜಿಲ್ಲಾಧಿಕಾರಿಯಿಂದ, ಅದು ಪೇಮೆಂಟ್ ಮಾಡಬೇಕು. ಮೂರನೇ, ಈಗ ಟೌನ್ ಪ್ಲಾನಿಂಗ್ಗೆ ಏನು ನಿಮ್ಮ ಸೈಟ್ ಅಪ್ರೂವಲ್ ಮಾಡ್ತಕ್ಕಂಥದ್ದಾಗಿ ಏನು ಒಂದು ಪೇಮೆಂಟ್ ಇದೆ, 3 ಪೇಮೆಂಟ್ ಮಾಡಬೇಕಾಗುತ್ತೆ. ಅದು ಎಲ್ಲ ಆನ್ಲೈನೇ, ಎಲ್ಲಿ ಯಾರ ಹತ್ರ ನೀವು ಹೋಗಬೇಕಾಗಿಲ್ಲ. ಈ ರೀತಿ ಪೇಮೆಂಟ್ ಸಕ್ಸಸ್ ಆದ ನಂತರ ನೀವು ಎಂಡೋರ್ಸ್ಮೆಂಟನ್ನು ಬಟನ್ ಒತ್ತಿದರೆ ನಿಮಗೆ ಸಂಪೂರ್ಣ ಹಿಂಬರನ್ನು ಕಾಣುತ್ತೆ ಇಲ್ಲಿ. ಇದು ನೀವು ಡೌನ್ಲೋಡ್ ಮಾಡಬಹುದು. ಥ್ಯಾಂಕ್ ಯು, ಧನ್ಯವಾದಗಳು.